ನಮಸ್ತೆ. ನಾವು ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೀಟ ಗ್ರಾಮ ಪಂಚಾಯತ್ ಇದ್ವಿ. ಕೆಲವು ಜನಪರ ನಾಯಕರಿದ್ದಾರೆ. ಅವನಿಗೆ ಕಿರುಪರಿಚಯ ಮಾಡಿಕೊಂಡು ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಮುರಳೀಧರ್. ತಾವು ಗ್ರಾಮ ಪಂಚಾಯತ್ ಆಗಿದ್ದೀರಾ? ತೀತ ಗ್ರಾಮ ಪಂಚಾಯತಿ. ಸರ್ ತಮ್ಮ ರಾಜಕೀಯ ಪ್ರವೇಶ? ರಾಜಕೀಯ ಪ್ರವೇಶ 1992. ರಾಜಕೀಯ ಉದ್ದೇಶ ಸರ್? ರಾಜಕೀಯದ ಉದ್ದೇಶ ಜನಸೇವೆ ಮಾಡಬೇಕು ಸರ್. ರಾಜಕೀಯ ಬೇರೆ ಏನು ಕೆಲಸ ಮಾಡ್ಕೊಂಡಿದ್ರಿ? ವ್ಯವಸಾಯ. ಸರ್ ಅದನ್ನ ಬಿಟ್ಬಿಟ್ಟು ರಾಜಕೀಯಕ್ಕೆ ಹೇಗೆ ಬರಬೇಕು ಅನ್ನಿಸ್ತು? ವ್ಯವಸಾಯದ ಜೊತೆಯಲ್ಲಿ ಮೊದಲಿಂದನೂ ಸಣ್ಣ ಪುಟ್ಟ ರಾಜಕೀಯದಲ್ಲಿ ನಮ್ಮ ಫ್ಯಾಮಿಲಿ ಇದ್ದೇ ಇದೆ. ಆ ರೀತಿ ಬಂದಿದ್ದೀವಿ ನಾವು. ಸರ್ ನಿಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿಸಿದ್ದೀರಾ? ನಮ್ಮ ಗ್ರಾಮದಲ್ಲಿ ನಾವು ಅಧ್ಯಕ್ಷರಾದ ಮೇಲೆ, ಪಂಚಾಯತಿ ಸದಸ್ಯನಾದ ಮೇಲೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಸಿದ್ದೀವಿ. ಒಂದು ಸುಮಾರು ಮನೆಗಳು ಹಾಕ್ಸಿದ್ದೀವಿ. ಅಧ್ಯಕ್ಷರಾದ ಮೇಲೆ ಗೊರವನಹಳ್ಳಿ ಗ್ರಾಮನ ಅಲ್ಲಿಂದ ತುಂಬ ಕಂದಾಯ ಬರುತ್ತೆ. ಅದನ್ನು ಒಂದು ಒಳ್ಳೆ ಪ್ರದೇಶವಾಗಿ ಸಾರ್ವಜನಿಕರಿಗೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರೋ ಜನಕ್ಕೆ ಒಂದು ಉತ್ತಮವಾದ ಗ್ರಾಮ ಆಗಿ ತೋರ್ಪಡಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿದ್ದೀವಿ. ಸರ್ ನಿಮ್ಮ ಗ್ರಾಮದಲ್ಲಿ ಇನ್ನೇನು ಮುಂದೆ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸ್ಬೇಕು? ನಮ್ಮ ಗ್ರಾಮದಲ್ಲಿ ಚರಂಡಿಗಳು ಸರಿ ಇಲ್ಲ, ಮತ್ತು ಡಾಂಬರೀಕರಣ ಇಲ್ಲ. ಅವುಗಳನ್ನು ಉತ್ತಮಗೊಳಿಸ್ಬೇಕು ಅಂತ ನಮ್ಮ ಆಸೆ ಇದೆ. ಬಟ್ ಸರ್ಕಾರ ಅಥವಾ MLAಗಳು ಸ್ಪಂದಿಸ್ತಾ ಇಲ್ಲ. ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಹಾಕ್ಕೊಡ್ತಾರೆ. ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಕಾಳಜಿಗಳೇ ಇರಲ್ಲ. ಸರ್ ನಿಮ್ಮ ಫ್ಯಾಮಿಲಿ ನೀವೇ ಫಸ್ಟ್ ಮುಂಚೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು? ಚಿಕ್ಕಪ್ಪ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಮತ್ತು ನಮ್ಮ ತಂದೆಯವರು ಹಿಂದೆ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಮತ್ತು ಈಗ ನಮ್ಮ ಚಿಕ್ಕಪ್ಪವರು ಗೊರವನಹಳ್ಳಿ ಗ್ರಾಮದಲ್ಲಿ ಗೊರವನಹಳ್ಳಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿ ಕೂಡ ಇದ್ದಾರೆ. ಸರ್ ನೀವು ರಾಜಕೀಯ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ? ಯಾವ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿಲ್ಲ. ಯಾವ್ದ್ರಲ್ಲಿಲ್ಲ ಸರ್? ಇಲ್ಲ. ಸರ್ ನೀವು ರಾಜಕೀಯಕ್ಕೆ ಬರೋಕ್ಕೆ ಗುರು ಅಂತ ಗಡ್ಫಾದರು ಯಾರು ಇದ್ದಾರಾ ಸರ್? ಚೆನ್ನಿಗಪ್ಪ. ಅವ್ರಿಗೆ ನಮ್ಮ ಸಂದರ್ಶನ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀರಾ? ನಮಗೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯ ಏನು ಅನ್ನೋದು ಕಲಿಸ್ಕೊಟ್ಟವ್ರೆ ಅವರು. ಅವ್ರಿಗೆ ನಾವು ತುಂಬ ಚಿರಋಣಿ ಆಗಿರ್ತೀವಿ. ಅವ್ರಿಗೂ ಮತ್ತು ಅವ್ರ ಫ್ಯಾಮಿಲಿಗೆ. ಅವ್ರ ಮಗ ಶಂಕರ್ ಅಂತ, ಗೌರಿ ಶಂಕರ್ ಅಂತ ಇದ್ದರು. ಅವರು ಕೂಡ ಮಧುಗಿರಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ಅವ್ರಿಗೆ ನಾವು ತುಂಬ ಚಿರಋಣಿ ಆಗಿರಬೇಕು. ನೀವು ಎಷ್ಟು ವರ್ಷ ರಾಜಕೀಯ ಇದ್ದೀರಾ ಸರ್? ಒಂದು 25 ವರ್ಷದಿಂದ. ಸರ್ ರಾಜಕೀಯ ಜೀವನ ಹೇಗೆ ಅನ್ನಿಸ್ತಿದೆ? ರಾಜಕೀಯ ಜೀವನ ಸಾರ್ವಜನಿಕವಾಗಿ ಸ್ಪಂದಿಸಬೇಕು ಅಂತ ನಮಗೆ ತುಂಬ ಆಸೆ ಇದೆ. ಯಾವುದೇ ಥರವಾದ ಆಸೆ ಆಮಿಷಗಳಿಗೆ ಒಳಪಡದೆ ಆದರೂ ಕೂಡ ನಾವು ಉತ್ತಮವಾದ ಕೆಲಸ ಮಾಡಿಸೋದಕ್ಕೆ ಸರ್ಕಾರ ಹಣ ಕೊಡೋದ್ರಲ್ಲಿ ನಮ್ಮ ಗ್ರಾಮಗಳಿಗೆ, ಇಡೀ ನಮ್ಮ ತಾಲೂಕಿಗೆ ಇರ್ಬೋದು, ತುಂಬ ಕಷ್ಟ ಆಗಿಬಿಟ್ಟಿದೆ. ಕೊಡ್ತಾ ಇಲ್ಲ. ಈ ಹಿಂದೆ ಪರಮೇಶ್ವರ್ ಸಾಹೇಬರು ಕ್ಷೇತ್ರದ MLA ಆಗಿದ್ದರು. ಈ ಸತಿ ಏನಾದರೂ ಅವ್ರು ಗೆದ್ದಿದ್ರೆ ನಮ್ಮ ತಾಲೂಕಿಗೆ ಅಂತಲ್ಲ, ನಮ್ಮ ಗ್ರಾಮಕ್ಕೆ ಅಂತಲ್ಲ, ಇಡೀ ನಮ್ಮ ಜಿಲ್ಲೆಗೇ ಒಂದು ಹೆಮ್ಮೆ ಆದಂಥ ವಿಚಾರ ಆಗಬಹುದಿತ್ತು. ಬಟ್ ಅವರು ಜನ ಅವ್ರನ್ನ ಸೋಲಿಸಿದ್ರು. ಇವಾಗ ಇನ್ನು ಮುಂದೆನೂ ಕೂಡ ನಮ್ಮ ಕ್ಷೇತ್ರ 25 ವರ್ಷ ಹಿಂದುಳಿತು ಅಂತ ಅಭಿವೃದ್ಧಿ ಕಾರ್ಯದಲ್ಲಿ ತಿಳ್ಕೊಬೋದು. ಸರ್ ನಿಮ್ಮ ಒಂದು ದೃಷ್ಟಿ ರಾಜಕೀಯ ಅಂದ್ರೇನು ಸರ್? ಸರ್ ರಾಜಕೀಯ ಅಂದ್ರೇನು ಸರ್? ರಾಜಕೀಯ ಅಂತಂತಂದರೆ ರಾಜಕೀಯ ಅಂದರೆ ಒಬ್ಬರನ್ನ ಒಬ್ಬರು ನಾನು ಮೇಲೆ ಬರಬೇಕು, ಎಲ್ಲರಿಗಿಂತ ಮುಂದಿರಬೇಕು ಅನ್ನೋದು ಇದು ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ. ಮೊದಲು ರಾಜಕೀಯದಲ್ಲಿ ಉತ್ತಮವಾದ ಸೇವೆ ಸಲ್ಲಿಸಬೇಕು ಅಂತ ಬರೋರು. ಈಗ ಒಬ್ಬನ ತುಳಿದು ಒಬ್ಬನ ಮೇಲೆ ಬರೋದೇ ರಾಜಕಾರಣ. ಸರ್ ನಿಮ್ಮ ಎಜುಕೇಷನ್? BSc. ಸರ್ ರಾಜಕೀಯ ಬಂದ್ಬಿಟ್ಟು ಇಷ್ಟೇ ಓದಿರ್ಬೇಕು ಅನ್ನೋದಿಲ್ಲ, ಏನಿಲ್ಲ. ನಿಮ್ಮ ಒಂದು ಅನುಭವದ ಪ್ರಕಾರ ಕನಿಷ್ಠ ಎಷ್ಟು ಓದಿ ರಾಜಕೀಯಕ್ಕೆ ಬರಬೇಕು ಅಂತ? ಕನಿಷ್ಠ ಅಂತಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ SSLCನಾದರೂ ಆಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ತಾಲೂಕ್ ಪಂಚಾಯತಿಗೆ ಡಿಗ್ರಿ ಇರಬೇಕು. ನೆಕ್ಸ್ಟ್ ಎಲ್ಲದಕ್ಕೂ ಆಫ್ಟರ್ ಡಿಗ್ರೀಸ್ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ರಾಜಕೀಯನ ಸ್ವಂತಕ್ಕೆ ಮಾಡ್ಕೊಳೋ ಜನಗಳಿಗೋಸ್ಕರ ಕಷ್ಟಪಟ್ಟು ಮಾಡೋದ ಸರ್? ನಿಮ್ಮ ರಾಜಕೀಯನ ಸ್ವಂತಕ್ಕೆ ಮಾಡ್ಕೊತಿದ್ದೀರಾ, ಜನಗಳಿಗೋಸ್ಕರ ಮಾಡ್ತಿದ್ದೀರಾ? ಜನಗಳಿಗೋಸ್ಕರ ಮಾಡ್ತಾ ಇದ್ದೀವಿ ಸರ್. ಮುಂದೆ TPಗೆ ಭಾಗವಹಿಸ್ತೀರಾ? ಇಲ್ಲ. ಸಿಕ್ಕಿದ್ರೆ ZPಗೆ, ಕಾಂಗ್ರೆಸ್ನಿಂದ ಸಿಕ್ಕಿದ್ರೆ. ಈಗ ಒಂದು ಪಕ್ಷದಿಂದ ಇದ್ದು ಬದಲಾವಣೆ ಆಗಿದ್ದೀವಿ. ನಾವು ಜಾತ್ಯತೀತ ಜನತಾ ದಳದಲ್ಲಿದ್ದವರು. ನಾವು ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ಸಿಗೆ ಸೇರಿಕೊಂಡವರು. ಇನ್ನು ಮುಂದೆ ಆ ಪಕ್ಷ ಬಿಡಲ್ಲ, ಕಾಂಗ್ರೆಸ್ನಲ್ಲೇ ಮುಂದುವರಿತೀವಿ. ಅಲ್ಲೇನಾದರೂ ZP ಟಿಕೆಟ್ ಸಿಕ್ಕಿದ್ರೆ ನಮ್ಮ ಕಸಬಾ ಕ್ಷೇತ್ರದಲ್ಲಿ ನಾನು ಒಬ್ಬ ಆಕಾಂಕ್ಷಿ. ಸರ್ ನಿಮ್ಮ ಗ್ರಾಮ ಸಭೆ ಕಷ್ಟ ಅಂತ ಬಂದು ಸ್ಪಂದಿಸ್ತೀರ ಅವ್ರಿಗೆ? 100%. ಸರ್ ಟೋಟಲ್ ಓಟ್ ಸರ್ ನಿಮ್ಗೆ ಎಷ್ಟು ಬಿದ್ದಿತ್ತು ಸರ್? ನಮಗೆ 282 ಓಟ್. ಲೀಡಿಂಗ್ ಓಟು 22. ಸರ್ ನೀವು ಓಟ್ ಹಾಕಿ ಗೆಲ್ಲಿಸಿ ಅಂತ ಮತದಾರರಿಗೆ ನಮ್ಮ ಸಂದರ್ಶನ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಅವ್ರ ಸೇವೆ ಮಾಡಬೇಕು ಅನ್ನೋದು ಒಂದೇ ನಮ್ಮ ಇಷ್ಟ. ಓಕೆ ಸರ್. ನಿಮ್ಮ ರಾಜಕೀಯ ಸುಖಕ್ಕೆ ಸ್ಪಂದಿಸಬೇಕು. ನಿಮ್ಮ ರಾಜಕೀಯ ಜೀವನ ಚೆನ್ನಾಗಿರಲಿ, ಇನ್ನೂ ಮುಂದೆ ಬೆಳೀಲಿ ಅಂತ ಆಶಿಸ್ತಾ ಈ ವಿರಾಟ್ ಮುಗಿಸ್ತಾ. ನಮಸ್ತೆ. ನಮಸ್ಕಾರ.